ಕ್ಷೇತ್ರದಲ್ಲಿರುವಂತಹ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನಮಾನದಲ್ಲಿ ಇನ್ನೂ ಒಳ್ಳೇದಾಗಬೇಕು. ನೀವು ಅವರಿಗೆಲ್ಲ 30 ವರ್ಷ ಅಧಿಕಾರ ಕೊಟ್ಟಿದ್ದೀರಿ. ನಮಗೂ ಅಣ್ಣಾ ಸಾಹೇಬ್ ಜೊಲ್ಲೆಗೂ ಸತೀಶ್ ಜಾರಕಿಹೊಳಿ 5 ವರ್ಷ ನಮಗೂ ಒಂದ್ಸಲ ಆಡಳಿತ ನಡೆಸಕೊಡು. ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರಿಸ್ತೀವಿ. ಅಕಸ್ಮಾತ್ ಮಾಡದಿಲ್ಲ ಅಂದ್ರೆ ನಮ್ಮನ್ನು ಬದಲಾವಣೆ ಮಾಡುವಂಥ ಶಕ್ತಿ ದೇವರು ನಿಮ್ಗೆ ಕೊಡ್ತಾನೆ. ನೀವು ಬೇಕಾದಾಗ ಬದಲಾವಣೆ ಮಾಡೋದು. ಅದಕ್ಕೆ ಈ ಎಲ್ಲ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಚುನಾವಣೆ ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ನಮ್ಮ ಬೇರೆ ಯಾವುದೂ ಉದ್ದೇಶ ಇಲ್ಲ. ಅದಕ್ಕೆ ಇದಾಗ ಅಣ್ಣಾ ಸಾಹೇಬ್ ಜೊಲ್ಲೆ ಹೇಳ್ದಂಗೆ ಈಗ ನಮ್ಮ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರ ಸಂಘ ನಮ್ಮಂದ್ರೆ ಚುನಾವಣೆ ಪ್ಯಾನೆಲ್ ಹೆಸರು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರು ನಾವು ಚುನಾವಣೆ ಮಾಡೋರು. ಆ ಸಹಕಾರಿ ಪ್ಯಾನಲ್ಲು ಅಥವಾ ನಮ್ಮ BJP ಅವರು ಇರ್ತಾರೋ, ಕಾಂಗ್ರೆಸ್ ಅವರು ಇರ್ತಾರೋ, JDS ಇರ್ತಾರೋ, MES ಇರ್ತಾರೋ, ಎಲ್ಲರನ್ನೂ ತಗೊಂಡಿದ್ದಕ್ಕೆ. ಯಾಕಂದ್ರೆ ಸಹಕಾರ ಅಂದ್ರೆ ಪಕ್ಷ ಇಲ್ಲ, ಜಾತಿ ಇಲ್ಲ, ಎಲ್ಲರನ್ನೂ ಜಾತ್ಯತೀತವಾಗಿ ಕರ್ಕೊಂಡೋಗಿ ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ. ದಯಮಾಡಿ ಇದೊಂದು ಅವಕಾಶ ಕೊಡಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕಾದ್ರೆ ನಾವು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಇವತ್ತು ಸಂಕೇಶ್ವರ ಬಂದು ತಮ್ಮ ಜೊತೆ ನಾವು ಮಾತಾಡ್ತಾ ಇದ್ವಿ. ಯಾಕಂದ್ರೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ನನಗೆ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷದವರು ಎಲ್ಲ ಸಹಕಾರ ಸಂಘ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದ್ರೆ ನಮಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಾವು ಯಾಕಂದ್ರೆ ಈ ಮುಂದಿನ ದಿನಮಾನದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಕೊಂಡು ಅಣ್ಣಾ ಸಾಹೇಬ್ ಜೊಲ್ಲೆ ನಾವು ನಮ್ಮ ಚಿಕ್ಕೋಡಿ ಮತ್ತು ಸಂಕೇಶ್ವರ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಎಲ್ಲಿ ಮುನ್ನೊಳಿಗೋ ಸಂಕೇಶ್ವರ್ಗೋ ಹುಕ್ಕೇರಿಗೋ ಎಲ್ಲಿ ಹೇಳ್ತಾರೆ ಒಂದು ಆಗಸ್ಟ್ 15 ಸಾಧ್ಯ ದೊಡ್ಡ ಪ್ರಮಾಣದಲ್ಲಿ ಒಂದು 10,000 ಸಂಖ್ಯೆ ಕೂಡಿ ಬೃಹತ್ ಒಂದು ರ್ಯಾಲಿ ಮಾಡಬೇಕಂತ ಒಂದು ವಿಚಾರ ಬಂದಿವಿ. ಅದಕ್ಕೂ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಇವತ್ತಿಂದ ಪ್ರಾರಂಭ. ತಾವೆಲ್ಲ ಓಟ್ ಕೇಳಕ್ಕೆ ಹೋಗ್ಬೇಕು ಈಗ. ಯಾಕಂದ್ರೆ ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ನಾವು ಪ್ರಾರಂಭ ಮಾಡ್ತೀವಿ. ಓಟ್ ಕೇಳಕ್ಕೆ ಅಂದ್ರೆ ಸ್ಟಾರ್ಟ್ ಮಾಡ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದ್ಸಲ ಸೇರಿ ಎಲ್ಲರಿಗೂ ಒಂದು ದೊಡ್ಡ ಸಭೆ ಮಾಡ್ತೀವಿ. ಇದ್ರ ಜೊತೆಗೆ ವಿದ್ಯುತ್ ಸಹಕಾರಿ ಹೆಂಗೈತೆ ಸುಮಾರು ಹೆಚ್ಚು ಕಮ್ಮಿ 80-90,000 ಮತದಾರ ಅದಾರ ಅದಕ್ಕೆ. ಯಾಕಂದ್ರೆ ಅವೆಲ್ಲ ಸಾರ್ವಜನಿಕ ಎಲ್ಲರೂ ಅದಕ್ಕೆ ಮತದಾರ ಇದ್ದಾರೆ. ಆದರೆ ಈಗ ನಮಗೊಂದು ಮಾಹಿತಿ ಬಂದೈತಿ, ಎಷ್ಟು ಕರ್ಮಿ ಎಷ್ಟು ಗೊತ್ತ ಸುಳ್ಳಿಲ್ಲ. ಆದರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರಿಗಳನ್ನ ಹಿಡ್ಕೊಂಡು ಬರೀ 1,600 ಮಂದಿ ಅಷ್ಟೇ ವೋಟಿಂಗ್ ಪವರ್ ಬರೋಂಗೇನೋ ಮಾಡ್ಕೊಂಡಾರ. ಬರೀ 1,600 ಮಂದಿ ಉಳಿದವನ್ನೆಲ್ಲ ಅಂದ್ರೆ ನೀವು ಜನರಲ್ ಬಾಡಿಗೆ ಬಂದಿಲ್ಲ, ಕಟಬಾಕಿ ಆಗಿದ್ರಿ ಅಂತ ಹಿಂಗೆಲ್ಲರೂ ತೆಗೆದು ಹೊರಗೆ ಹಾಕಿದಾರು. ಬರೀ 16 ಮಂದಿ ಅಂದ್ರೆ ಅವ್ರಷ್ಟೇ ವೋಟ್ ಹಾಕೋಕೆ ಅವರೇ ಗೆದ್ದು ಬರ್ಬೇಕಂತ ಹಿಂಗೇನೋ ಮಾಡ್ಕೊಂಡ ಸುದ್ದಿ ಇದೆ. ಅದಕ್ಕೆ ನಾವೆಲ್ಲರೂ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮುಖಾಂತರ ಸರ್ಕಾರದಿಂದ ಹೋಗಿ ಒತ್ತಡ ಮಾಡಿ ಎಷ್ಟು ವೋಟ್ ಅದಾವಲ್ಲ ಎಲ್ಲ ವೋಟಿಂಗ್ ಪವರ್ ತರಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ಕಾರದಿಂದ. ಅಂದ್ರೆ 50,000 ಆಗ್ಬೋದು, 60,000 ಆಗ್ಬೋದು, 70,000 ಆಗ್ಬೋದು, ಎಲ್ಲರೂ ತಂದು ಮತದಾನ ಅಂದ್ರೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದ್ರ ಜೊತೆ ಅಧಿಕಾರಿಗಳು ಇನ್ನೊಂದು ತಪ್ಪು ಮಾಡಿದ್ದಾರೆ. ಯಾಕಂದ್ರೆ ಸುಮಾರು ರಾಜೀವ್ ಗಾಂಧಿ ಒಂದು ಯಾವುದೋ ಸ್ಕೀಮಲ್ಲಿ ಈ ಅಂದ್ರೆ ಹುಕ್ಕೇರಿ ಸಂಕೇಶ್ವರ ಭಾಗಕ್ಕೆ ಯಾಕಂದ್ರೆ 12ರಿಂದ 15,000 ಕನೆಕ್ಷನ್ ಕೊಟ್ಟಿದ್ದಾರೆ. ಅವರು 15,000 ಕನೆಕ್ಷನ್ ಕೊಟ್ಟರು ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಅವರು. ಯಾಕಂದ್ರೆ ಒಂದ್ಸಲ ನಿಮಗೆ ವಿದ್ಯುತ್ ಪವರ್ ಕನೆಕ್ಷನ್ ಕೊಟ್ಟರೆ ನೀವು ಸಂಸ್ಥೆಗೆ ಮೆಂಬರ್ ಆದಂಗ 15,000 ಮಂದಿಗೆ ಮೆಂಬರ್ ಮಾಡಿಲ್ಲ ಅವರು. ಯಾಕಂದ್ರೆ ಅದನ್ನ ಏನು ಇದೆ ₹100 ಕಟ್ಟಿಲ್ಲ, ಅದಕ್ಕೆ ನಾವು ಮಾಡಿಲ್ಲ ಅಂತೇಳಿ. ಯಾಕಂದ್ರೆ ಅದನ್ನ ಮುಚ್ಚಿಟ್ಟಾರ ಅವ್ರು. ಯಾಕಂದ್ರೆ ಅಧಿಕಾರಿಗಳು ಎಲ್ಲರೂ ಕೊಡಿ. ಅದಕ್ಕೆ ಅಧಿಕಾರಿಗಳಿಗೆ ಈ ವ್ಯಕ್ತಿ ಮಗ ಅಕಸ್ಮಾತ್ ಅವ್ರು ಮಾಡಿದ್ರೆ ಭಾಳ ತಪ್ಪಾಗ್ತೈತೆ, ಅವ್ರಿಗೆ ಶಿಕ್ಷೆ ಆಗೋದಾಗ್ತೈತಿ. ಅದಕ್ಕೆ 15,000 ವೋಟ್ ಏನು ಉಳಿದವಲ್ಲ ಅವನು ವೋಟಿಂಗ್ ತರೋ ಪ್ರಯತ್ನ ಮಾಡ್ತೀವಿ. ಸರ್ಕಾರ ತರ್ತೀವಿ, ಸರ್ಕಾರ ಕೊಡೋದನ್ನು ಹೈಕೋರ್ಟ್ ಹೋಗಿ ಅವ್ರು ವೋಟಿಂಗ್ ಬರೋದಾಗ ಬೇಕಾದ್ರೆ ಹೆಂಗಾರ ಮಾಡಿ ಅಣ್ಣ ಸರ್ ಇಲೆಕ್ಷನ್ ಮುಂದೆ ಹಾಕ್ಸಿಬಿಡೋದು. ಯಾಕಂದ್ರೆ ಅವ್ರು ವೋಟಿಂಗ್ ಬಂದಾಗಲೇ ಇಲೆಕ್ಷನ್ ಮಾಡ್ಬೋದು. 15,000 ಮಂದಿ ಯಾಕಂದ್ರೆ ವಿದ್ಯುತ್ ಯಾಕಂದ್ರೆ ಅವ್ರು ಯಾರೂ ಮತದಾನದಿಂದ ವಂಚಿತರಾಗಬಾರ್ದು. ಯಾಕಂದ್ರೆ ಈ ದೇಶದ ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ. ಮತದಾನ ಅಂದ್ರೆ ದೊಡ್ಡ ನಮಗೆ ಹಕ್ಕು ಅದ, ಅದು ವಂಚಿತ ಆಗಬಾರ್ದು. ಅವರು 15,000 ವೋಟ್ ಬರ್ತಾಗ ನಾವು ಕೋರ್ಟ್ ಸರ್ಕಾರದ ಅದನ್ನು ಫೈಟ್ ಮಾಡಿ ಹೆಂಗೋ ಮಾಡಿ ಅವರು ಎಲ್ಲ ವೋಟ್ ನಾವು ತರ್ತೀವಿ. ಅದಕ್ಕೆ ತಾವೆಲ್ಲ ಈ ಪ್ಯಾನಲ್ ನಾವೆಲ್ಲ ಕೊಡಿ ಎಲ್ಲರಿದ್ರಾಗ ಎಲ್ಲರೂ ಅಂದ್ರೆ ನಗೇನ ಸಹಕಾರ ಪ್ಯಾನೆಲ್ಲ ಪಕ್ಷ ಅಂದ್ರೆ ಹೊರಗೆ ಕೇಸ್ ನಾವೆಲ್ಲರೂ ಇದನ್ನು ಮಾಡ್ತೀವಿ. ದಯಮಾಡಿ ತಾವೆಲ್ಲರೂ ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು. ಮತ್ತು ಎಲ್ಲರೂ ತಾವು ಭೇಟಿಯಾಗಿ. ಯಾಕಂದ್ರೆ ಚುನಾವಣೆ ಯಾಕಂದ್ರೆ ಇದೇ ಏನಿಲ್ಲ ನಾವು ಹೊರಗಿನವರಲ್ಲ. ಯಾಕಂದ್ರೆ ಎಲ್ಲರಿಗೂ ಹಕ್ಕಿರ್ತೈತಿ. ಯಾಕಂದ್ರೆ ಈಗ ನಾವು ಸಂಕೇಶ್ವರ ಹುಕ್ಕೇರಿಯಾಗಿ ಬಂದು ಇಲ್ಲಿ ಭಾಷಣ ಮಾಡ್ಬೋದು. ಅವರು ನಮ್ಮ ಕ್ಷೇತ್ರದಾಗ ಬಂದು ಭಾಷಣ ಮಾಡ್ಬೋದು. ನಾವು ಯಾರು ಕೇಳಕ್ಕೆ ಪ್ರಶ್ನೆ ಮಾಡಕ್ಕೆ ಹಕ್ಕ ಇರೋದಿಲ್ಲ. ಇಡೀ ಭಾರತ ದೇಶ ಅದು ಸ್ವತಂತ್ರ ಇರ್ತೈತಿ. ಅವರು ಬಂದು ನಮ್ಮಲ್ಲಿ ಭಾಷಣ ಮಾಡ್ಬೋದು, ನಮ್ಮ ವಿರುದ್ಧ ಪ್ರಚಾರ ಮಾಡ್ಬೋದು. ಅದು ಅವ್ರ ಹಕ್ಕದ. ನೀವು ಅಲ್ಲಾಕೆ ಬರ್ತೈತಿ ಯಾರು ಅದ್ರ ಅವ್ರು ಅಕಸ್ಮಾತ್ ನಮ್ಮಲ್ಲಿ ಬರ್ತಿದ್ರಂದ್ರೆ ನಾವು ಒಬ್ರಿಗೂ ಫೋನ್ ಮಾಡಿ ಹೋಗ್ಬೇಡ ಅನ್ನೋದಿಲ್ಲ. ಯಾರು ಹೋಗ್ತಿರು ಹೋಗ್ರಿ ಅಂತ ಅದನ್ನ ಹೆಂಗಂದ್ರೆ ಅವ್ರೇನು ವಾಟ್ಸಪ್ ಎಲ್ಲ ಬಿಡತ್ತಾರಲ್ಲ, ಒಟ್ಟೆ ಬಿಡೋದಿಲ್ಲ. ಯಾರು ಬರ್ತಿದ್ರು ಹೋಗ್ರಿಪ್ಪ ಅಂತ. ಅದಕ್ಕೆ ಯಾರೋ ಮಂದಿ ತಡಿಬಾರ್ದು ನಾವು. ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಎಲ್ಲಿರ್ತೈತೆ ಅಲ್ಲಿ ಹೋಗ್ತಿರ್ತಾರೋ. ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಭಾಳ ಗಟ್ಟಿಯಾಗಿ ಮಾಡ್ತೀವಿ. ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ 28 ಅಂದ್ರೆ ಭಾಳ ಟೈಮ್ ಇರೋದಿಲ್ಲ. ಅದಕ್ಕೆ ತಾವೆಲ್ಲರೂ ಆಡಳಿತ ಮಂಡಳಿ ಸದಸ್ಯರಿದ್ರಿ, ಮುಖಂಡರಿದ್ರಿ, ತಾವೆಲ್ಲರೂ ಜೋರು ಪ್ರಮಾಣದಲ್ಲಿ ಇಲೆಕ್ಷನ್ ಮಾಡೋಣ. ಯಾಕಂದ್ರೆ ಸುಮಾರು 80-90,000 ಮತದಾರ ಬಂದ್ರಂದ್ರೆ ಇದು ಒಂದು MLA ಎಲೆಕ್ಷನ್ ಆದಂಗೆ ಆಗ್ತೈತೆ. ಯಾಕಂದ್ರೆ ಎಲ್ಲರಿಗೂ ಮತದಾನ ಆಗ್ತಿರ್ತೈತೆ. ಅದಕ್ಕೆ ನೀವೆಲ್ಲ ರೆಡಿ ಆಗಬೇಕು. ಗಾಡಿ ಗೋಡ ಎಲ್ಲ ನಮ್ದು ಇರ್ತೈತಿ. ನೀವು ಮಾಡಿ ಎಲೆಕ್ಷನ್ ನಮ್ದು ಗೊತ್ತಾಯ್ತದ್ರಿ ಗೌಡ್ರೆ, ಗೊತ್ತಾಯ್ತಲ್ಲ ಇದಂದ್ರೆ ಗೊತ್ತಾಯ್ತದ. ಅದಕ್ಕೆ
ಗಾಡಿ ಕೂಡ ಎಲ್ಲನೂ ನಾವು ಮಾಡ್ತೀವಿ ಅಣ್ಣ ಸಾಹೇಬ್ ಅವ್ರು. ಅದಕ್ಕೆ ನೀವು ಗಾಡಿ ಓಡಿಸಿ ಜಾಗ ಬಿಡಬೇಡ್ರಿ ಒಟ್ಟು. ಯಾಕಂದ್ರೆ ಚಲೋ ಕೆಲಸ ಮಾಡಿದ್ರೆ ಇನ್ನೂ ಚಲೋ ಕೆಲಸ ಮಾಡ್ಬೇಕು. ಯಾಕಂದ್ರೆ ನಾವೆಲ್ಲ ಒಂದು ಇಸು ಕೇಳಕ್ಕೆ 3 ತಿಂಗಳ ನಂತರ ಹೋಗಿ ನಿಲ್ಬಾರ್ದು. 2 ಕಮ್ಮಿ ಬೇಕಂದ್ರೆ ಇನ್ನೊಂದು ಕಡೆ ಕಾಯ್ಬಾರ್ದು. ಇವತ್ತಾತಂದ್ರೆ ಡೈರೆಕ್ಟ್ಗಳು ಕವರ್ಸ್ ಕೊಡಬೇಕು, ಅಲ್ಲೇ ರೈತ ಬಂದು ಅವ್ರು ಕೆಲಸ ಮಾಡ್ಬೇಕು. ಮಾಡೋದಿಲ್ಲ ಅಂದ್ರೆ ಯಾಕೆ ಅಂತೇಳಿ ಅವ್ರು ಅಗದಿ ಕೆಲಸ ಮಾಡಿ ಕೇಳ್ಬೋದು. ಅದಕ್ಕೆ ಇದೆಲ್ಲ ನೀವು ಒಳ್ಳೆಯ ಉಜ್ವಲ ಭವಿಷ್ಯತಿ ದಯಮಾಡಿ. ಯಾಕಂದ್ರೆ ನಾವೆಲ್ಲ ಮಾತಾಡ್ತಿರ್ತೀವಿ. ಯಾಕಂದ್ರೆ ನನ್ನೆಲ್ಲ ನಾವು ಸಂಕೇಶ್ವರ ಹುಕ್ಕೇರಿ ಮುಖಂಡರು ಅಣ್ಣ ಸಾಹೇಬ್ ಮಾತಾಡ್ತಾರೆ. ಇಡೀ ಭಾರತ ದೇಶದಲ್ಲಿ ಹುಕ್ಕೇರಿ ವಿಧಾನಸಭಾ ಮತದಾರ ನೀವು ಏನಂದ್ರೆ ನಿಮ್ಮಂಥ ದೇಶದಾಗ ಇಷ್ಟು ಒಳ್ಳೆ ಮಂದಿ ಎಲ್ಲಿ ಇಡೀ ದೇಶದೊಳಗೆ ಬರೀ ಇಲ್ಲಲ್ಲ ಅಂದ್ರೆ ಯಾಕಂದ್ರೆ ನೀವು ಇಂಥ ಸಮಾಧಾನ ಶಾಂತ ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ. ಪಾಪ ಸುಮ್ಮನೆ ಇರ್ತೀರಿ. ನಮ್ಮ ಕಡೆ ಆದ್ರೆ ನಮ್ಮ ಮಂದಿ ಬಂದು ಹೇಳ ತೆಗಿತಾರೆ ಆಗ. ಯಾಕಂದ್ರೆ ಬಂದು ಕಿಸಿ ಯಾಕಂತೇಳಿ ಇಷ್ಟು ನಾವಿದ್ರು ಸಮೀಪಿದ್ರು ಮಂದಿ ನಮಗೆ ಬಂದು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ. ಅದಕ್ಕೆ ನಾವೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. ನೀವು ಒಂದೇ ಮಾತು ಹೇಳ್ತೀವಿ. ಹೋದ್ಸಲ MLA ಎಲೆಕ್ಷನ್ ಆಗ್ತಾರೆ ಎಲ್ಲ ಕಡೆ BJP ಬಿದ್ದ. ನಾವು ಹೋದ್ಸಲ ಚುನಾವಣೆ ಹೋಗಿಲ್ಲ, ಪ್ರಚಾರ ಹೋಗಿಲ್ಲ, ಬರೀ ಮನ್ಯಾಗ ಇದ್ದೀನಿ. ಮಂದಿ ನನಗೆ 75,000 ಲೀಡ್ ಹಾಕ್ಸ್ಕೊಂಬಂದ್ರೆ ನಾ ಎಲ್ಲೂ ಹೋಗಿಲ್ಲ. ಯಾಕಂದ್ರೆ ಮಂದಿ ನನಗೂ ಕೇಳ್ತಾರೋ ತಪ್ಪು ಮಾಡ್ರೆ ಬೈತಾರೋ ಅವ್ರು ಬೈದಾಗ ಆಗ್ತದೆ ತಿಳ್ಕೊತಾನೆ. ನಮ್ಮ ಮಂದಿ ಯಾಕೆ ಬೇಯ್ತಾರೆ ಏನೋ ತಪ್ಪು ಇರಬೇಕಂತ. ಅದಕ್ಕೆ ನಾವು ಮಂದಿನ ಪ್ರಶ್ನೆ ಮಾಡಕ್ಕೆ ಬಿಡ್ಬೇಕು, ಅವ್ರು ಬಸ್ ಹಿಡಿಬಾರ್ದು. ಅದಕ್ಕೆ ನಾವು ನೀವು ಒಳ್ಳೆಯ ಒಂದು ಅವಕಾಶ ಮಾಡಿದ್ವಿ ವಿದ್ಯುತ್ ಸಹಕಾರಿ ಇತರ ಮುಖಾಂತರ. ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆ ನಮ್ಮ ಅಪ್ಪನಗೌಡ ಹೆಸರಿನಲ್ಲಿ ನಾವು ಪ್ಯಾನಲ್ ಮಾಡ್ತಾ ಇದ್ವಿ. ಅದಕ್ಕೆ ಆಶೀರ್ವಾದ ಅದ್ರಾಗ ಸತೀಶ್ ಜಾರಕಿಹೊಳಿ ಇರ್ತಾರೋ, ಅಣ್ಣ ಸಾಹೇಬ್ ಜೊಲ್ಲೆ ಇರ್ತಾರೋ, ಮಾಡಿದ್ವಿ ಎಲ್ಲ ಪಕ್ಷ ಕೂಡಿ ಮಾಡ್ಕೊಳ್ತೇವೆ. ನಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಅದ್ರ ಜೊತೆಗೆ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಹೇಳೋರು. ಯಾಕಂದ್ರೆ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿಗೆ ಅವರ ಪಾಪ ಕಣ್ಣು ಮುಚ್ಚಿ ಯಾರು ಬೇಕಂದ್ರು 100 ಕೋಟಿ ರೂಪಾಯಿ ಹಾಕಿಬಿಟ್ರು. ಅವರು 100 ಕೋಟಿ ಅಂದ್ರೆ ಒಳ್ಳೇದಾಗಿ ಫ್ಯಾಕ್ಟ್ರಿ